and now we will start chapter 3. Okay, ಕ್ವಶನ್ಸ್ ಇದೆ ಇದರಲ್ಲಿ. ಎಕ್ವಟಿಕ್ ಎಕೋಸಿಸ್ಟಮ್, ಜೀವರಾಶಿ, ಜೀವ ಪರಿಸರ ವ್ಯವಸ್ಥೆ, ಇದನ್ನು ಜೀವಜಲ ವ್ಯವಸ್ಥೆ ಅಂತ ಕೂಡ ಕರಿತೀವಿ. ಎಕ್ವಟಿಕ್ ಎಕೋಸಿಸ್ಟಮ್. ಎಕ್ವಟಿಕ್ ಅಂದರೆ ಏನು ಬರುತ್ತೆ? ವಾಟರ್. ಯಾವ ಎಕೋಸಿಸ್ಟಮು? ವಾಟರ್ ಎಕೋಸಿಸ್ಟಮ್, ರೈಟ್. ವಾಟ್ರಲ್ಲಿ ಇದೆಲ್ಲ ಕಾಂಪೋನೆಂಟ್ಸು ಇರ್ತವೆ. ಫಿಶ್ ಇರುತ್ತೆ, ಕ್ರ್ಯಾಬ್ ಇರುತ್ತೆ, ಬ್ಯಾಕ್ಟೀರಿಯಾ ಇರುತ್ತೆ, ಪ್ಲಾಂಕ್ಟೋನ್ ಇರುತ್ತೆ, ವರ್ಮ್ಸ್ ಇರ್ತವೆ, ಸ್ನೇಲ್ಸ್ ಇರ್ತವೆ, ಕರೆಕ್ಟ್ ಅಲ್ವಾ? ಫ್ರಾಗ್ಸ್ ಇರುತ್ತೆ, ರೈಟ್. ಸೊ ಈ ಎಕ್ವಟಿಕ್ ಎಕೋಸಿಸ್ಟಮನ್ನು ಮತ್ತೆ ನಾವು ಡಿಫ್ರೆಂಟ್ ಡಿವಿಷನ್ಸ್ ಮಾಡ್ತೀವಿ. ಒಂದು 3 ಡಿವಿಷನ್ಸು. ಫ್ರೆಶ್ ವಾಟರ್ ಎಕೋಸಿಸ್ಟಮ್ ಒಂದು, ಅದಾದಮೇಲೆ ಮರೈನ್ ವಾಟರ್ ಎಕೋಸಿಸ್ಟಮು. ಫ್ರೆಶ್ ವಾಟರ್ ಎಕೋಸಿಸ್ಟಮ್ ಅಂದರೆ ಗೊತ್ತು ನಿಮಗೆ, ಸಿಹಿ ನೀರು, ಕರೆಕ್ಟ್ ಅಲ್ವಾ? ಶುದ್ಧ ನೀರಿನ ಪರಿಸರ ವ್ಯವಸ್ಥೆ. ನೆಕ್ಸ್ಟು ಮರೈನ್ ವಾಟರ್ ಅಂದರೆ ನಿಮಗೆ ಸಮುದ್ರದಲ್ಲಿ ಸಿಗುವಂಥ ವಾಟರು. ಬ್ರಾಕಿಶ್ ವಾಟರ್ ಅಂದ್ರೇನು? ಮಿಕ್ಸ್ ಆಫ್ ಬೋತ್. ಮರೈನ್ ವಾಟರು, ಫ್ರೆಶ್ ವಾಟರ್ ಎರಡು ಮಿಕ್ಸ್ ಆದರೆ ಬ್ರಾಕಿಶ್ ವಾಟರ್. ಈ 3 ಥರದ ಡಿಫ್ರೆಂಟ್ ವಾಟರ್ ವೆರೈಟೀಸ್ಗಳನ್ನ ನೋಡ್ತೀವಿ ನಾವು. ಮೊದಲನೇದು ಫ್ರೆಶ್ ವಾಟರ್ ಎಕೋಸಿಸ್ಟಮಲ್ಲಿ ಒಂದು ಲೆಂಟಿಕ್, ಇನ್ನೊಂದು ಲೋಟಿಕ್ ಅಂತ ಕರಿತೀವಿ. ಲೆಂಟಿಕ್ ಅಂದ್ರೇನು? ಲೆಂಟಿಕ್ ಅಂದರೆ ಈ ವಾಟರು ಸ್ಟೆಗನೆಂಟ್ ಆಗಿರುತ್ತೆ, ಮೂಮೆಂಟ್ ಆಗಲ್ಲ. ನೀವಿಲ್ಲಿ ಅಬ್ಸರ್ವ್ ಮಾಡಿ, ಲೇಕು ನೀರು ಮೂಮೆಂಟ್ ಆಗಲ್ಲ. ಬಾಗ್, ಪಾಂಡ್ಸು, ಮಾರ್ಷು, ಸ್ವ್ಯಾಂಪ್ಸು ಇಲ್ಲೆಲ್ಲ ನೀರು ನಿಂತಂಗೆ ಇರುತ್ತೆ, ಮೂಮೆಂಟ್ ಆಗಲ್ಲ. ಇದನ್ನೇನಂತ ಕರಿತೀವಿ? ಲೆಂಟಿಕ್. ಲೋಟಿಕ್ ಅಂದರೆ ಏನು? ರನ್ನಿಂಗ್ ವಾಟರ್. ನೀವು ರಿವರ್ಸು, ಸ್ಟ್ರೀಮ್ಸು, ಕ್ರೀಕ್ಸು ಇಲ್ಲೇನಾಗುತ್ತೆ, ನೀರು ಮೂಮೆಂಟ್ ಆಗ್ತಾ ಇರುತ್ತೆ. ಇದನ್ನು ಲೋಟಿಕ್ ಅಂತ ಕರಿತೀವಿ, ನೆನ್ಪಿಟ್ಕೋಬೇಕು ನೀವು, ರೈಟ್. ಫ್ರೆಶ್ ವಾಟರ್ ಎಕೋಸಿಸ್ಟಮಲ್ಲಿ ಫ್ರೆಶ್ ವಾಟರ್ ಅಂತ ಯಾವುದನ್ನು ಕರಿತೀವಿ ಅಂತ ಹೇಳಿದ್ರೆ, ಯಾವಾಗ ವಾಟ್ರಲ್ಲಿ ಸಾಲ್ಟ್ ಲೆವೆಲ್, PPT ಲೆವೆಲ್ ಅಲ್ಲ, ಸಾಲ್ಟ್ ಇನ್ ದ ವಾಟರ್, ಸಲಿನಿಟಿ ಇನ್ ದ ವಾಟರ್ ಲೆಸ್ ದೆನ್ 5 PPT ಪಾರ್ಟ್ಸ್ ಪರ್ 1000, 5 ಪಾರ್ಟ್ಸ್ ಪರ್ 1000ಗಿಂತ ಕಡಿಮೆ ಇದ್ದರೆ ಸಾಲ್ಟು ಆ ವಾಟ್ರಲ್ಲಿ, ಅದನ್ನೇನಂತ ಕರಿತೀವಿ? ಫ್ರೆಶ್ ವಾಟರ್ ಅಂತ ಕರಿತೀವಿ, ಆಯಿತಾ? ಅದೇ 5% 35% ಒಳಗಡೆ ಇದ್ದರೆ ಬ್ರಾಕಿಶ್ ವಾಟರ್ ಅಂತ ಕರಿತೀವಿ. 35% PPTಗಿಂತ ಜಾಸ್ತಿ ಇದ್ದರೆ ಮರೈನ್ ವಾಟರ್ ಅಥವಾ ಸಲೈನ್ ವಾಟರ್ ಅಂತ ಕರಿತೀವಿ, ಸಮುದ್ರದ ನೀರು. ಗೊತ್ತಾಯ್ತಾ? ಸೊ ದ ವಾಟರ್ ಬಾಡಿ ಕಂಟೈನ್ಸ್ ಸಾಲ್ಟ್ ಕಾನ್ಸಂಟ್ರೇಷನ್ ಯಾವುದರಲ್ಲಿ? ಬ್ರಾಕಿಶ್ ವಾಟ್ರಲ್ಲಿ, ಮರೈನ್ ವಾಟ್ರಲ್ಲಿ 35 PPT ಆರ್ ಎಬೋ, ಅದಕ್ಕಿಂತ ಜಾಸ್ತಿ ಇರುತ್ತೆ. ಬ್ರಾಕಿಶ್ ವಾಟ್ರಲ್ಲಿ 5 to 35 PPT ಇರುತ್ತೆ. 5 to 35 PPT ಇದ್ದರೆ ಬ್ರಾಕಿಶ್ ವಾಟರು, ಇಲ್ಲ ಅಂದರೆ ಮರೈನ್ ವಾಟರು. 35+ ಇದ್ದರೆ ಮರೈನ್ ವಾಟರು, ಆಯಿತಾ? ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್, ಜಲಚರ ಜೀವಿಗಳು. ಅಕ್ವಾಟಿಕ್ ಆರ್ಗ್ಯಾನಿಸಮ್ಸಲ್ಲಿ ಮೊದಲನೇದು ನ್ಯೂ ಸ್ಟೋನ್ ಸ್ಪೀಸೀಸ್ ಅಂತ ಕರಿತೀವಿ. ನ್ಯೂ ಸ್ಟೋನ್ ಸ್ಪೀಸೀಸ್ ಅಂದರೆ ಯಾವ ಪ್ಲ್ಯಾಂಟ್ಗಳು ಅಂತ ಹೇಳಿದ್ರೆ, ಆ ಪ್ಲ್ಯಾಂಟಿನ ಅರ್ಧ ಭಾಗ ನೀರಿನ ಒಳಗಡೆ ಇರುತ್ತೆ, ಇನ್ನು ಅರ್ಧ ಭಾಗ ನೀರಿನ ಮೇಲ್ಗಡೆ ಇರುತ್ತೆ, ಗಾಳಿನಲ್ಲಿ. ಈ ಥರದ ಪ್ಲ್ಯಾಂಟ್ಗಳಿಗೆ ಏನಂತ ಕರಿತೀವಿ? ನ್ಯೂ ಸ್ಟೋನ್ ಸ್ಪೀಸೀಸ್. ತವರೆ ಗಿಡ ಬೆಸ್ಟ್ ಎಕ್ಸಾಂಪಲ್ಲು, ಕರೆಕ್ಟ್ ಅಲ್ವಾ? ಏಂಜಿಯೋಸ್ಪರ್ಮ್ಸ್ ಅಂತ ಕರೀತಾರೆ. ಹಂಗಂದರೆ ಹೂವನ್ನು ಬಿಡುವಂತಹ, ನೀರಿನಲ್ಲಿ ಹೂವನ್ನು ಬಿಡುವಂತಹ ಗಿಡಗಳು ಅಂತ ಅರ್ಥ, ರೈಟ್? ಯೋಚನೆ ಮಾಡಿ. ಅದು ಬಿಟ್ಟರೆ ಫೆರಿಫೈಟೋನ್ಸ್, ಪಾಚಿ ಏನು ಬರ್ದಿದ್ದನ್ನು, ಇದನ್ನು ಫೆರಿಫೈಟೋನ್ಸ್ ಅಂತ ಕರಿತೀವಿ. ಇದೇನಾಗುತ್ತೆ? ಗಿಡಗಳಿಗೆ, ಬಂಡೆಗಳಿಗೆ ಅದಕ್ಕೆಲ್ಲ ಅಟ್ಯಾಚ್ ಆದಂಗೆ ಹಿಂಗಿರುತ್ತೆ ನೀರಲ್ಲಿ, ನೋಡಿರ್ತಾರೆ ನೀವು. ದೀಸ್ ಆರ್ ಆರ್ಗ್ಯಾನಿಸಮ್ಸ್ ವಿಚ್ ರಿಮೈನ್ ಅಟ್ಯಾಚ್ಡ್ ಟು ದ ಸ್ಟೆಮ್ಸ್ ಆ್ಯಂಡ್ ಲೀವ್ಸ್ ಆಫ್ ದ ರೂಟೆಡ್ ಪ್ಲ್ಯಾಂಟ್ಸ್. ಹೌದು, ಇದು ತೆಗೆದ್ರೆ ಬಿಡಿಯಾಗಿ ಬರೋಲ್ಲ, ಫುಲ್ ಹುಲ್ ಥರ ಒಂದು ಬಂಚ್ ಥರ ಬರುತ್ತೆ ನಿಮಗೆ ಕೈಗೆ. ಇದನ್ನು ಫೆರಿಫೈಟೋನ್ಸ್ ಅಂತ ಕರಿತೀವಿ. ನೋಡಿ, ಮೇಲ್ಗಡೆ ನೀರಿನ ಮೇಲ್ಗಡೆ ಫ್ಲೋಟ್ ಆಗುತ್ತಲ್ಲ, ಅದನ್ನು ಪ್ಲ್ಯಾಂಕ್ಟೋನ್ ಅಂತ ಕರಿತೀವಿ. ಗ್ರೀನಲ್ಲಿರೋದು ಫೈಟೋ ಪ್ಲ್ಯಾಂಕ್ಟೋನು, ರೆಡ್ಡಲ್ಲಿರೋದು ಝೂ ಪ್ಲ್ಯಾಂಕ್ಟೋನು. ಸೊ ಮೇಲ್ಗಡೆ ಇರೋದು ಏನು? ಪ್ಲ್ಯಾಂಕ್ಟೋನ್. 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ವಾಟರ್ನ. ಮೊದಲನೇ ಭಾಗದಲ್ಲಿ ನಮಗೆ ಸಿಗೋದೇನು? ಪ್ಲ್ಯಾಂಕ್ಟೋನು. ಮಧ್ಯದಲ್ಲಿ ಸಿಗೋದೇನು? ನೆಕ್ಟೋನ್ಸ್. ಕೆಳಗಡೆ ಸಿಗೋದೇನು? ಬೆಂಥೋಸ್ ಅಂತ ಕರಿತೀವಿ. ಅಂದರೆ ಇವು ಬಾಟಮ್ ಡ್ವೆಲ್ಲಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಅರ್ಥ. ಇವು ಮೇಲೆ ಬರಲ್ಲ, ಬಾಟಮಲ್ಲೇ ಇರ್ತವೆ, ಇಲ್ಲೇ ಜೀವನ ಮಾಡ್ತೇವೆ. ಕ್ರ್ಯಾಬು ಇವೆಲ್ಲ ಈ ಕ್ಯಾಟಗರಿಗೆ ಬರ್ತವೆ, ಇಲ್ಲೇ ಇರ್ತವೆ, ಆಯಿತಾ? ನೆಕ್ಟೋನ್ಸ್ ಅಂತ ಹೇಳಿದ್ರೆ ಇವು ಮಧ್ಯದಲ್ಲಿರ್ತವೆ, ಫೋಟಿಕ್ ಝೋನಲ್ಲಿ ಆಟ ಆಡ್ತವೆ. ಇವು ಮೇಲ್ಗಡೆ ಬರೋದು, ನೀರು ಮೇಲೇ ಫ್ಲೋಟ್ ಆಗೋದು ಪ್ಲ್ಯಾಂಕ್ಟೋನ್ಸ್. ಹಾಗಾದರೆ ಈ 3ಕ್ಕೂ ನಾನು ನಿಮ್ಮೊಂದು ಪ್ರಶ್ನೆ ಕೇಳಿದ್ರೆ, ಈ 3ರಲ್ಲಿ ಯಾವುದು ವೆರಿ ಗುಡ್ ಸ್ವಿಮ್ಮರ್ಸ್? ಪ್ಲ್ಯಾಂಕ್ಟೋನ್ಸಾ, ನೆಕ್ಟೋನ್ಸಾ, ಬೆಂಥೋಸಾ? ಯಾರು ಗುಡ್ ಸ್ವಿಮ್ಮರ್ಸ್? Plankton's are not good swimmers.
ಯಾಕೆಂದರೆ ಅವು ಆ್ಯಕ್ಚುಲಿ ಸ್ವಿಮ್ಮಿಂಗೇ ಮಾಡಲ್ಲ, ಅವು ಎಲ್ಲಿರ್ತವೆ ಅಲ್ಲೇ ಇರ್ತವೆ. ಆ್ಯಕ್ಚುಲಿ ಫಿಶ್ಗಿಂತ ಸ್ವಿಮ್ಮರ್ ಯಾರೂ ಇಲ್ಲ. ಓಕೆ, ಸೊ ಫಿಶ್ ಈಸ್ ಅ ಗುಡ್ ಸ್ವಿಮ್ಮರ್. ಅಂದರೆ ನೆಕ್ಟೋನ್ಸ್ ಆರ್ ದ ಗುಡ್ ಸ್ವಿಮ್ಮರ್ಸ್. ಇಲ್ಲಿ ಬರೋದೆಲ್ಲ ಗುಡ್ ಸ್ವಿಮ್ಮರ್ಸ್. ಇದೆಲ್ಲ ಬಾಟಮ್ ಡ್ವೆಲ್ಲಿಂಗ್ ಆರ್ಗ್ಯಾನಿಸಮ್ಸು. ಇದಿಲ್ಲಿದೆ ಅಂತ ಹೇಳಿದ್ರೆ ನೋಡಿ, ಕಂಟಿನ್ಯೂ ಸ್ವಿಮ್ ಮಾಡ್ತಾನೆ ಇರುತ್ತದು, ರೆಸ್ಟೇ ಮಾಡಲ್ಲ. ಇಟ್ ವಿಲ್ ಬಿ ಕೀಪ್ ಆನ್ ಸ್ವಿಮ್ಮಿಂಗ್. ಅದು ರೆಸ್ಟ್ ಮಾಡಿದ್ರೆ ಅಲ್ಲೇ ರೆಸ್ಟ್ ಮಾಡಬೇಕದು. ಇಟ್ ವಿಲ್ ಟೇಕ್ ಸಮ್ವೇರ್ ಸಮ್ ಶೆಲ್ಟರ್ಸ್, ಬಟ್ ದೇ ಆರ್ ದ ಗುಡ್ ಸ್ವಿಮ್ಮರ್ಸ್. ನೆನ್ಪಿಟ್ಕೋಬೇಕು. ಪ್ಲಾಂಕ್ಟೋನ್ಸ್ ಫ್ಲೋಟಿಂಗ್ ಆರ್ಗ್ಯಾನಿಸಮ್ಸ್. ನೆಕ್ಟೋನ್ಸ್ ಅಂದರೆ ಮಿಡ್ಲಲ್ಲಿ ಬರ್ತದೆ ಆ್ಯಂಡ್ ವಾಟರ್ ಕರೆಂಟ್ಸನ್ನೆಲ್ಲ ಬ್ರೇಕ್ ಮಾಡಿ ಪವರ್ಫುಲ್ಲಾಗಿ ಸ್ವಿಮ್ ಮಾಡುತ್ತೆ, ಅದಕ್ಕೆ ಇದನ್ನು ಪವರ್ಫುಲ್ ಸ್ವಿಮ್ಮರ್ಸ್ ಅಂತ ಕರಿತೀವಿ. ಬೆಂಥೋಸ್ ಅಂತ ಹೇಳಿದ್ರೆ ಬಾಟಮ್ ಡ್ವೆಲ್ಲಿಂಗ್ ಆರ್ಗ್ಯಾನಿಸಮ್ಸ್, ಬಾಟಮಲ್ಲಿ ಸಿಗುವಂಥ ಆರ್ಗ್ಯಾನಿಸಮ್ಸು. ಸೊ ಇದಕ್ಕೆ ಫ್ಯಾಕ್ಟರ್ಸ್ ಲಿಮಿಟಿಂಗ್ ದ ಪ್ರೊಡಕ್ಟಿವಿಟಿ ಆಫ್ ದ ಎಕ್ವಾಟಿಕ್ ಎಕೋಸಿಸ್ಟಮ್. ಅಂದರೆ ನೀರಿನ ಒಳಗಡೆ ಏನು ಎಕೋಸಿಸ್ಟಮ್ ಇದೆಯಲ್ಲ, ಅದಕ್ಕೆ ಕೆಲವೊಂದು ಫ್ಯಾಕ್ಟರ್ಗಳು ಭಾಳ ಇಂಪಾರ್ಟೆಂಟು. ಮೊದಲನೇದು ಸನ್ಲೈಟ್ ಮತ್ತು ಆಕ್ಸಿಜನ್ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟು. ಸನ್ಲೈಟ್ ಇಲ್ಲ ಅಂದರೆ ಲೈಫ್ ಇಲ್ಲ ಅಂತ ಅರ್ಥ. ಆಕ್ಸಿಜನ್ ಇಲ್ಲ ಅಂದ್ರೂ ಲೈಫ್ ಇಲ್ಲ ಅಂತ ಅರ್ಥ. ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಸನ್ಲೈಟು ಇಲ್ಲಿ ಇಷ್ಟೊಂದು ಎನಿಮಲ್ಸ್ ಇದೆಯಲ್ಲ, ಫಿಶ್ಶು, ಸನ್ಲೈಟ್ ಇದೆ, ಅದಕ್ಕೆ ಇಲ್ಲಿ ಪ್ಲೇ ಮಾಡ್ತಾ ಇದ್ದಾವೆ. ಇದು ಒಂದು. ಸರ್ ಆಟ ಆಡೋಕ್ಕೆ ಮಾತ್ರನಾ ಸರ್? ಹಾಗಲ್ಲ. ಈ ಫಿಶ್ಗಳಿಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ಸನ್ಲೈಟ್ ಬೇಕೇ ಬೇಕು. ಯಾಕೆ ಅಂತ ಹೇಳಿದ್ರೆ ಸನ್ಲೈಟಲ್ಲಿ ಈ ಸನ್ಲೈಟ್ ಅನ್ನು ಯೂಸ್ ಮಾಡಿಕೊಂಡು ಒಳಗಡೆ ಕೆಲವೊಂದು ಪ್ಲ್ಯಾಂಟ್ಗಳಿರ್ತವೆ, ನೀರಿನ ಒಳಗಡೆ ಪ್ಲ್ಯಾಂಟ್ಗಳು. ಅವೇನು ಮಾಡ್ತವೆ? ಫೋಟೋಸಿಂಥಸಿಸ್ ಮಾಡ್ತವೆ, ದ್ಯುತಿಸಂಶ್ಲೇಷಣ ಕ್ರಿಯೆ ಮಾಡ್ತವೆ. ಅವು ಫೋಟೋಸಿಂಥಸಿಸ್ ಮಾಡಿದಾಗ O2 ರಿಲೀಸ್ ಮಾಡ್ತವೆ, ಆಕ್ಸಿಜನನ್ನು ರಿಲೀಸ್ ಮಾಡ್ತವೆ ನೀರಿನ ಒಳಗೆ. ಆ ರೀತಿ ನೀರಿನ ಒಳಗೆ ಆಕ್ಸಿಜನ್ ರಿಲೀಸ್ ಆದಾಗ ಈ ಥರ ಫಿಶಸ್ಸು, ಬೇರೆ ಅನಿಮಲ್ಸು ಬದುಕೋದಕ್ಕೆ ಸಾಧ್ಯ. ಅವು ಫೋಟೋಸಿಂಥಸಿಸ್ ಮಾಡಬೇಕು. ನೀರಿನ ಒಳಗಡೆ ಇರುವಂಥ ಪ್ಲಾಂಟ್ಗಳು ಫೋಟೋಸಿಂಥಸಿಸ್ ಮಾಡಬೇಕು ಅಂದರೆ ಅಲ್ಲಿರುವಂಥ ಪ್ಲಾಂಟ್ಗಳಿಗೆ ಏನು ಬೇಕು? ಸೂರ್ಯನ ಬೆಳಕು ಬೇಕು. ಇಂಪಾರ್ಟೆಂಟೇ ಇಲ್ವಾ? ಡೆಫಿನೆಟ್ಲಿ ಇಂಪಾರ್ಟೆಂಟ್. ಅದೇ ರೀತಿ ಸನ್ಲೈಟು ಎಕ್ಸ್ಪ್ಲನೇಷನ್ ಆಯಿತು. ಟರ್ಬಿಡಿಟಿ ನೋಡಿ, ನೀರಿನಲ್ಲಿ ಟರ್ಬಿಡಿಟಿ ಭಾಳ ಇಂಪಾರ್ಟೆಂಟ್. ಆರ್ದ್ರತೆನೋ ಸಾಂದ್ರತೆನೋ ಏನೋ ಕರೀತಾರೆ ಅದಕ್ಕೆ ಕನ್ನಡದಲ್ಲಿ. ಅಂದರೆ ಇದು ನೋಡಿ, ಈ ಮೂರರಲ್ಲಿ 3 ಪಿಕ್ಚರ್ಸ್ ಇದೆ ನಿಮಗೆ ಇದರಲ್ಲಿ. ಈ 3ರಲ್ಲಿ ಯಾವುದು ಟರ್ಬಿಡ್ ವಾಟರ್? 3 ಟರ್ಬಿಡ್, ಲಾಸ್ಟ್ ಒನ್ ಅಲ್ವಾ? ಇಲ್ಲಿ ನೋಡಿ, ಲೈಟ್ ನೀಟಾಗಿ ರೀಚ್ ಆಗ್ತಿದೆ ಬಾಟಮ್ಗೆ. ಫ್ರೆಶ್ ವಾಟರ್ ಲೈಟ್ ನೀಟಾಗಿ ರೀಚ್ ಆಗ್ತಿದೆ. ಇಲ್ಲಿ ಲೈಟ್ ಸ್ವಲ್ಪ ಸ್ಕೇಟರ್ ಆಗಿದೆ, ಇಲ್ಲಿ ಡಾರ್ಕ್ ಡೌನ್, ಲೈಟೇ ರೀಚ್ ಆಗ್ತಾ ಇಲ್ಲ. ವಾಟರ್ ಯಾವಾಗಲೂ ಯಾವ ಥರ ಇರಬೇಕು? ಫ್ರೆಶ್ ಇರಬೇಕು, ಕ್ಲೀನ್ ಇರಬೇಕು. ಕರೆಕ್ಟ್ ಅಲ್ವಾ? ಸೊ ಸಸ್ಪೆಂಡೆಡ್ ಪಾರ್ಟಿಕಲ್ ಮ್ಯಾಟರ್ ಸಚ್ ಆಸ್ ಕ್ಲೇ, ಸಿಲ್ಟ್, ಫೈಟೋಪ್ಲಾಂಕ್ಟೋನ್ಸ್ ಮೇಕ್ಸ್ ದ ವಾಟರ್ ಟರ್ಬಿಡ್. ಕ್ಲೇ ಜಾಸ್ತಿ ಇದ್ದರೆ, ಕೆಸರು ಜಾಸ್ತಿ ಇದ್ದರೆ, ಫೈಟೋಪ್ಲಾಂಕ್ಟೋನ್ಗಳೇ ಜಾಸ್ತಿ ಇದ್ದರೆ, ಡೆಡ್ ಆರ್ಗ್ಯಾನಿಕ್ ಮ್ಯಾಟ್ರ್ ಜಾಸ್ತಿ ಇದ್ದರೆ, ಸಿಲ್ಟ್ ಜಾಸ್ತಿ ಇದ್ದರೆ, ಸಿಲ್ಟ್ ಅಂದ್ರೇನು? ನಮ್ಮ ನದಿಗಳೆಲ್ಲ ತೊಗೊಂಡು ಬರ್ತಾವಲ್ಲ ಸಿಲ್ಟು, ಆ ಸಿಲ್ಟ್ ಜಾಸ್ತಿ ಇದ್ದರೆ ಟರ್ಬಿಡ್ ಆಗುತ್ತೆ. ಓಕೆ, ಟರ್ಬಿಡ್ ಆದರೆ ವಾಟರ್ ಲೈಟ್ ಏನಾಗುತ್ತೆ? ಲಿಮಿಟ್ ದ ಎಕ್ಸ್ಟೆಂಟ್ ಆಫ್ ದ ಲೈಟ್ ಒಳಗಡೆಗೆ ರೀಚ್ ಆಗಲ್ಲ. ನೆನ್ಪಿಟ್ಕೋಬೇಕು. ಗೊತ್ತಾಯ್ತಾ? ಲಿಮಿಟ್ ದ ಎಕ್ಸ್ಟೆಂಟ್ ಆಫ್ ದ ಲೈಟ್ ಪೆನೆಟ್ರೇಷನ್ ಆ್ಯಂಡ್ ದ ಫೋಟೋಸಿಂಥೆಟಿಕ್ ಆ್ಯಕ್ಟಿವಿಟಿ ಇನ್ ದ ಸಿಗ್ನಿಫಿಕೆಂಟ್ ವೇ. ಸೊ ಇಲ್ಲಿ ಫೋಟೋಸಿಂಥೆಟಿಕ್ ಆ್ಯಕ್ಟಿವಿಟಿನೇ ಆಗಲ್ಲ, ಸನ್ಲೈಟೇ ರೀಚ್ ಆಗಿಲ್ವಲ್ಲ, ಎಲ್ಲ ಆಗುತ್ತೆ ಅಲ್ವಾ? ಇದ್ರ ಒಳಗಡೆ ಯಾವ್ದಾದ್ರು ಪ್ಲಾಂಟ್ ಇದ್ದರೆ ಇಟ್ ವಿಲ್ ಡೈ ದೇರ್ ಇಟ್ ಸೆಲ್ಫ್. ಓಕೆ, ಸೊ ನೆಕ್ಸ್ಟ್ ಬೇಸ್ಡ್ ಆನ್ ದ ಲೈಟ್ ಪೆನೆಟ್ರೇಷನ್, ಪ್ಲಾಂಟ್ ಡಿಸ್ಟ್ರಿಬ್ಯೂಷನ್ ನಾವು ಒಟ್ಟು 3 ಝೋನ್ ಮಾಡ್ತೀವಿ. ಒಂದು ಎಲ್ಲಿವರೆಗೂ ಲೈಟ್ ರೀಚ್ ಆಗುತ್ತೋ ಅದನ್ನು ಫೋಟಿಕ್ ಝೋನ್ ಅಂತ ಕರಿತೀವಿ. ಎಲ್ಲಿಂದ ಮುಂದಕ್ಕೆ ಲೈಟ್ ರೀಚ್ ಆಗಲ್ವೋ ಅದನ್ನು ಅಫೋಟಿಕ್ ಝೋನ್ ಅಂತ ಕರಿತೀವಿ. ಅದರಿಂದ ಫುಲ್ ಕೆಳಗಡೆ ಬರೋದು ಅಬೇಸಲ್ ಝೋನ್ ಅಂತ ಕರಿತೀವಿ. ಆದರೆ ಫೋಟಿಕ್ ಝೋನ್ ಮತ್ತು ಅಫೋಟಿಕ್ ಝೋನ್ ಮಧ್ಯದಲ್ಲಿ ಇನ್ನೊಂದು ಝೋನ್ ಇದೆ, ಅದಕ್ಕೆ ಟ್ವಿಲೈಟ್ ಝೋನ್ ಅಂತ ಕರೀತಾರೆ. ಟ್ವಿಲೈಟ್ ಝೋನ್ ನೆನ್ಪಿಟ್ಕೋಬೇಕು. ಟ್ವಿಲೈಟ್ ಝೋನ್ ಅಂತ ಹೇಳಿದ್ರೆ ಅದು ಕಾರ್ಬನ್ ಸಿಂಕ್, ಅಲ್ಲಿ ಜಾಸ್ತಿ ಕಾರ್ಬನ್ನನ್ನು ಅಬ್ಸರ್ವ್ ಮಾಡ್ಕೊಳ್ಳೋವಂಥ ಒಂದು ಝೋನು. ಇನ್ನು ರಿಸರ್ಚ್ ಅದ್ರ ಬಗ್ಗೆ ನಡೀತಾ ಇದೆ. ಹಾಗಾದ್ರೆ ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ, ಫೋಟಿಕ್ ಝೋನಲ್ಲಿ ಅನಿಮಲ್ಸ್ ಇರುತ್ತಾ ಇರಲ್ವಾ? ಅಬೆಂಡೆಂಟ್ಲಿ ಇರ್ತವೆ, ಸಿಕ್ಕಾಬಿಟ್ಟೆ ಇರ್ತವೆ. ಅಫೋಟಿಕ್ ಝೋನಲ್ಲಿ ಅನಿಮಲ್ಸ್ ಇರ್ತವ ಇರಲ್ವಾ? ಲೈಟ್ ಇಲ್ಲ, ಅಲ್ಲಿ ಲೈಟ್ ಪೆನೆಟ್ರೇಷನ್ ಇಲ್ಲ, ಇರ್ತವ ಇರಲ್ವಾ? ಇರ್ತವೆ. ಅಬೇಸಲ್ ಝೋನಲ್ಲಿ ಯಾವುದಾದ್ರೂ ಅನಿಮಲ್ಸ್ ಇರುತ್ತಾ? ಇರುತ್ತಾ ಇರಲ್ವಾ? ಹಾಂ, ಇರುತ್ತಾ ಇರಲ್ವಾ? ಯಾಕೆ? ಯಾವ ಅನಿಮಲ್ ಇರುತ್ತೆ? ಯಾವುದೇ ಕಾರಣಕ್ಕೂ ಜೆಲ್ಲಿ ಫಿಶ್ ಇರಲ್ಲ. ಹೇಳಿ. ಅಬೇಸಲ್ ಝೋನಲ್ಲಿ ಚೆನ್ನಾಗಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲನೇದು ಲೈಟ್ ಇಲ್ಲ, ಹ್ಯೂಜ್ ಪ್ರೆಷರ್ ಇರುತ್ತೆ. ಅಂದರೆ ಇದಿಷ್ಟು ನೀರಿನ ಭಾರ ಅದು ಒಳಗೆ ಹೋದಂಗೆ ಅಷ್ಟು ಭಾರ ಆ ಆ್ಯನಿಮಲ್ ಮೇಲೆ ಬೀಳುತ್ತೆ.
ನಿಮಗೆ ಗೊತ್ತಾ, ನೀವೇನಾದ್ರೂ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನೀವೇನಾದ್ರೂ ಸೀದಾ ಸ್ವಿಮ್ಮಿಂಗ್ ಮಾಡ್ಕೊಂಡು ಇಲ್ಲಿವರೆಗೂ ಹೋಗ್ತೀನಿ ಅಂತ ಹೇಳಿದ್ರೆ ನಿಮ್ಮ ಕಣ್ಣು, ನಿಮ್ಮ ಕಿವಿ ಎಲ್ಲದು ಬ್ಲಾಸ್ಟ್ ಆಗುತ್ತೆ. ಆ ಪ್ರೆಷರಿಗೆ ಬ್ಲಾಸ್ಟ್ ಆಗುತ್ತೆ, ನಿಮ್ಮ ಬುರುಡೆನೇ ಬ್ಲಾಸ್ಟ್ ಆಗುತ್ತೆ. ಅದಕ್ಕೆ ಇಲ್ಲೇ ಸ್ವಿಮ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಸ್ವಲ್ಪ ಡೀಪ್ ಹೋಗಬೇಕು ಅಂತ ಹೇಳಿದ್ರೆ ಕಿವಿಗೆ ಎಲ್ಲದಕ್ಕೂ, ಕಣ್ಣಿಗೆ ಗ್ಲಾಸು ಎಲ್ಲದನ್ನು ಹಾಕೊಂಡು ಪ್ರೊಟೆಕ್ಷನ್ ತೊಗೊಂಡೇ ಹೋಗೋದು. ಬಿಕಾಸ್ ಆಫ್ ಹ್ಯೂಜ್ ಪ್ರೆಷರ್. ಅಷ್ಟು ಪ್ರೆಷರಲ್ಲಿ ಬದುಕುವಂಥದ್ದು ಯಾವುದಾದ್ರು ಎನಿಮಲ್ ಇದೆಯಾ? ಡೀಪ್ ಓಷನ್, ಅಬೇಸಲ್ ಝೋನ್. ನೋಡಿ, ಇದು ತುಂಬ ಎಕ್ಸ್ಟ್ರೀಮ್ ಕ್ವಶ್ಚನ್ನು. ಈ ಥರ ಕೇಳಿದ್ರೆ ಎಷ್ಟೊಂದಿದೆ, 71% ವಾಟರ್ ಇದೆ, ಎಷ್ಟೊಂದು ಲೈಫ್ ಇದೆ, ಎಲ್ಲೋ ಒಂದು ಕಡೆ ಯಾವುದಾದ್ರೂ ಒಂದು ಎನಿಮಲ್ ಇದ್ದೇ ಇರುತ್ತೆ. ಬಟ್ ಹಾಗಂತಲ್ಲ, ಆದ್ರೂ ಕೂಡ 10,000ಕ್ಕಿಂತ ಹೆಚ್ಚು ಫಿಶ್ಗಳು, ಫಿಶ್ ವೆರೈಟೀಸ್, ಸ್ಪೀಸೀಸ್ ಇಲ್ಲಿ ವಾಸ ಮಾಡ್ತವೆ. ಇಷ್ಟು ಡಾರ್ಕ್ ಡೌನಲ್ಲಿ ಅಂದರೆ ಅಷ್ಟು ಪ್ರೆಷರನ್ನು ತಡ್ಕೊಂಡು ಆ ಬದುಕುವಂಥ ಕೆಪಾಸಿಟಿ ಆ ಫಿಶ್ಗಳಿಗಿರುತ್ತೆ. ಆ ಥರದ ಫಿಶ್ ಇದೆ. ಅದೆಲ್ಲ ನೋಡೋದಕ್ಕೆ ನಿಮಗೆ ಯೂಟ್ಯೂಬಲ್ಲಿ ನೋಡಿ ನಿಮ್ಗೆ ಸಿಗುತ್ತೆ. ಡಿಫ್ರೆಂಟ್ ಕಲರ್ಸು, ಮಿಂಚಂಗಿರುತ್ತೆ, ಅದರ ಬಾಡಿನಲ್ಲೇ ಲೈಟ್ ಬರುತ್ತೆ. ಆ ಥರದ್ದೆಲ್ಲ ಎನಿಮಲ್ಸ್ ಇದ್ದಾವೆ. ಬಟ್ ದೇ ಡೂ